17 ವರ್ಷಗಳ ಹಿಂದೆ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ತಾಯಿ ಈ ಟೈಮಲ್ಲಿ ನಕ್ಷತ್ರ ಬರುತ್ತೆ ಅಂತ ಜ್ಯೋತಿಷಿಗಳ ಹತ್ರ ಕೇಳಿ ಆ ಟೈಮಲ್ಲೇ ಹುಟ್ಟಬೇಕು, ನನ್ನಂತನೇ ನನ್ನ ಮಗು. ನಮಸ್ಕಾರ ಸ್ನೇಹಿತರೆ, ಇದು ಒಂದು ಸತ್ಯ ಘಟನೆ. ನನ್ನ ನಕ್ಷತ್ರದಲ್ಲಿ ನನ್ನ ರಾಶಿಯಲ್ಲೇ ನನ್ನ ಮಗು ಹುಟ್ಟಬೇಕು ಅಂತ 17 ವರ್ಷಗಳ ಹಿಂದೆ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ತಾಯಿ ಸಿಸೇರಿಯನ್ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಈ ಟೈಮಲ್ಲಿ ನಕ್ಷತ್ರ ಬರುತ್ತೆ ಅಂತ ಜ್ಯೋತಿಷಿಗಳ ಹತ್ರ ಕೇಳಿ ಆ ಟೈಮಲ್ಲೇ ಹುಟ್ಟಬೇಕು, ನನ್ನಂತನೇ ನನ್ನ ಮಗು ಇರಬೇಕು ಅಂತ ಆಸ್ಪತ್ರೆಯಲ್ಲ ಟೈಮೆಲ್ಲ ಬುಕ್ ಮಾಡಿ ಸಿಸೇರಿಯನ್ ಆಪರೇಷನ್ ಮಾಡ್ಕೊಂಡಿದ್ದಾರೆ. ಆದರೆ ಈಗೇನಾಗಿದೆ ಅಂದರೆ ಮಗ ಇವರಂತೆ ಇಲ್ಲ, ಗಂಡು ಮಗು ಆಗಿದೆ. ಈಸ್ ವೆರಿ ಹೈಪರ್ ಆ್ಯಕ್ಟಿವ್, ಹಠ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ. ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ, ಈಗಂತೂ ಫುಲ್ ರೆಬಲ್ ಆಗಿಬಿಟ್ಟಿದ್ದಾನೆ. ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ನನ್ನ ನಕ್ಷತ್ರದಲ್ಲೇ ಹುಟ್ಟಿದ್ದಾನೆ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ, ಅದು ನಂತರ ಇಲ್ವಲ್ಲ ಅಂತ. ನೋಡಿ, ಡಬಲ್ ಡಿಗ್ರಿ ಮಾಡಿದರೂ ಕೂಡ ಅವರ ಮನಸ್ಸು ಹೇಗೆ ಮೌಢ್ಯದಲ್ಲಿ ಬಂಧಿತವಾಗಿದೆ. ತುಂಬ ಜನ ಇದೇ ಥರ ಮಾಡ್ಕೊತಾರೆ. ತುಂಬ ಜನ ಒಳ್ಳೆಯ ನಕ್ಷತ್ರ ನೋಡಿ 3 ದಿನಕ್ಕೆ ಮೊದಲೇ ಅಥವಾ 1-2 ದಿನ ಆದಮೇಲೆ ಏನೋ ಮಾಡಿ ಸಿಸೇರಿಯನ್ ಆಪರೇಷನ್ ಮಾಡ್ಕೊತಾರೆ. ಡಾಕ್ಟ್ರುಗಳು ಕೂಡ ಅವರು ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೇನು ಆಪ್ರೇಷನ್ ಆದರೆ ಸಾಕು, ದುಡ್ಡು ಬಂದರೆ ಸಾಕು ಅಷ್ಟೇ. ನೀನು ಹೋಗಿ ಇಂಥ ಟೈಮ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪೆಷಲ್ ಟೈಮ್ ಫಿಕ್ಸ್ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಡಾಕ್ಟರ್ಸು ಸುಮ್ಮನಿರ್ತಾರೆ, ಗೊತ್ತು. ವೈಜ್ಞಾನಿಕವಾಗಿ ಪ್ರಾಕೃತಿಕವಾಗಿ ಆ ಮಗು ಏನಾಗಬೇಕೋ ಆಗಬೇಕು. ಸಿಸೇರಿಯನ್ ಆಪರೇಷನ್ ಇರೋದು ಸಮ್ ಕಾಂಪ್ಲಿಕೇಶನ್ಸ್ ಆದಾಗ, ಹೆರಿಗೆ ಆಗೋಕ್ಕೆ ಸಮಸ್ಯೆಗಳಾದಾಗ ಆಗ ಮಾತ್ರ ಆ ವಿದ್ಯೆಯನ್ನು ಉಪಯೋಗಿಸ್ಬೇಕು. ಹೀಗಾಗಲ್ಲ, ಸೋಮರಿತನಕ್ಕೆ ಹೆರಿಗೆನೂ ತಡೆಯೋಕ್ಕಾಗಲ್ಲ, ಅದಕ್ಕೂ ಸಿಸೇರಿಯನ್ ಮಾಡಿಸ್ಕೊತಾರೆ. ಮತ್ತು ಈ ಗ್ರಹಗತಿಗಳ ಅನುಗುಣವಾಗಿ ಸಿಸೇರಿಯನ್ ಮಾಡಿಸ್ಕೊತಾರೆ. ಕೆಲವು ಶ್ರೀಮಂತಂತ್ರ ಗೊತ್ತಾಗ್ಬಿಟ್ರೆ ಡಾಕ್ಟ್ರುಗಳೇ ಹೇಳ್ಬಿಡ್ತಾರೆ, ಸುಮ್ಮನೆ ಎದಸ್ಬಿಡ್ತಾರೆ. ಓಕೆ, ಈಗ ಈ ಗ್ರಹಗತಿ ವಿಚಾರಕ್ಕೆ ಬರೋಣ. ನನ್ನ ಹೆಂಡತಿಯ ನಕ್ಷತ್ರ ಮತ್ತು ರಾಶಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಶಿ ನಕ್ಷತ್ರ ಎರಡೂ ಒಂದೇ. ಅವರು ಪ್ರಧಾನಿಯಾಗಿದ್ದಾರೆ, ನನ್ನ ಹೆಂಡತಿ ಗೃಹಿಣಿಯಾಗಿದ್ದಾರೆ. ಈ ರೀತಿ ಬೇಕಾದಷ್ಟು ಜನರು ನಗು ಬರುತ್ತೆ ಇದ್ರ ಮಾತಾಡಬೇಕಂದ್ರೆ. ಇರೋದು 28 ನಕ್ಷತ್ರಗಳು, 12 ರಾಶಿ. ಪ್ರಪಂಚದಲ್ಲಿ 900 ಕೋಟಿ ಜನ ಇದ್ದಾರೆ. ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಹುಟ್ಬಿಟ್ರೆ ಅವರೆಲ್ಲ ಶ್ರೀಮಂತರಾಗೋದಿಲ್ಲ, ಅವರೆಲ್ಲ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದಿಲ್ಲ. ಈ ಸತ್ಯದ ಅರಿವು ಜನರಿಗೆ ಇಲ್ಲ. 12 ರಾಶಿನಲ್ಲೇ ಎಷ್ಟೊಂದು ಆಟಗಳಾಗುತ್ತೆ. ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ. ನಕ್ಷತ್ರ ರಾಶಿಯಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಲು ಸಾಧ್ಯವಿಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ವ್ಯಕ್ತಿಯ ವ್ಯಕ್ತಿತ್ವ ಬರೋದು ಅವರ ಅಪ್ಪ ಅಮ್ಮ, ಅವರ ಅಜ್ಜಿ ತಾತ, ಇವರ ಅಪ್ಪ ಅಮ್ಮ ಅಜ್ಜಿ ತಾತ, ಹೆರಿಡಿಟಿ, ಅನುವಂಶೀಯ ಗುಣಗಳಿಂದ, ಜೀನ್ಸಿಂದ ಆ ಕ್ಯಾರೆಕ್ಟರ್ಗಳು ಬರ್ತವೆ. DNA ಇಂದ ಕ್ಯಾರೆಕ್ಟರ್ಗಳು ಬರ್ತವೆ. ನೀನು ಯಾವುದೇ ಶ್ರೇಷ್ಠವಾದ ನಕ್ಷತ್ರವನ್ನು ನೋಡಿ ಆಗ ಹೆರಿಗೆ ಮಾಡಿದಾಗ ಮಗು ಕಪ್ಪಾಗಿದ್ದರೆ ಕೆಂಪಾಗುವುದಿಲ್ಲ. ಕಪ್ಪಗಿರುವ ಮಗುವಿಗೆ ಯಾವುದೇ ಹೋಮ ಹವನಗಳ ಪೂಜೆಗಳನ್ನು ಮಾಡಿ ಮಗುವನ್ನು ಕೆಂಪು ಮಾಡಲು ಸಾಧ್ಯವಿಲ್ಲ. ಮಗುವಿನ ಬಣ್ಣ ಬರಲು ತಂದೆ ತಾಯಿಯ ಜೀನ್ಸಿಂದ, ಅಜ್ಜಿ ತಾತ ಅವರ ಜೀನ್ಸಿಂದ, DNA ಇಂದ ಬರುತ್ತೆ. ಇದು ಸತ್ಯ. ಕುಳ್ಳಕ್ಕಿರುವ ಮಗುವನ್ನು ತುಂಬ ಅದ್ಭುತವಾದ ನವಗ್ರಹ ಹೋಮ ಮಾಡಿಸಿ, ಮಂತ್ರ ಹೇಳಿಸಿ, ಪೂಜೆ ಮಾಡಿಸಿ, ಕುಳ್ಳಕ್ಕಿರೋದನ್ನು ಉದ್ದ ಬೆಳೆಯೋಂಗೆ ಮಾಡಿ. ನವಗ್ರಹಗಳ ಶಾಂತಿಯಾದರೆ, ಗ್ರಹಗಳೇ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡೋದಾದರೆ, ಗ್ರಹಗಳೇ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಾದರೆ ದೇಹನ ಕುಳ್ಳಕ್ಕಿರೋನ ಉದ್ದಕ್ಕೆ ಮಾಡ್ರಪ್ಪ, ಕಪ್ಪಕ್ಕಿರೋನ ಬೆಳ್ಳಗೆ ಮಾಡ್ರಪ್ಪ.
ಯೋಚನೆ ಮಾಡ್ರಿ, ಆಗತ್ತಾ? ಅದು ಫಿಕ್ಸ್. ಹೆರಿಡಿಟಿ ಪ್ರಕಾರ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹೈಟು, ಕಲರು, ಶೇಪು, ಸೈಜು ಎಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇದನ್ನು ಯಾವ ಗ್ರಹವೂ ಬದಲಾಯಿಸುವುದಿಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಪ್ರಕೃತಿ ದತ್ತವಾಗಿ ಈ ರೀತಿಯಾಗಿ ನಡಿಬೇಕಾದಾಗ ಮನಸ್ಸಿನ ಗುಣಗಳು ಅಷ್ಟೇ ಬದಲಾಯಿಸಲು ಸಾಧ್ಯವಿಲ್ಲ. ಅವನು ಕೆಲವರಿಗೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಸೂಕ್ಷ್ಮ ಮನಸ್ಸಿರುತ್ತೆ ಅವ್ರಿಗೆ. ಕೆಲವರು ತುಂಬ ಮುಂಗೋಪಿಗಳಾಗಿರ್ತಾರೆ, ಕೆಲವರು ತುಂಬ ಮಂದಾಗಿರ್ತಾರೆ, ಕೆಲವರು ತುಂಬ ದಡ್ಡರಾಗಿರ್ತಾರೆ. ಅದು ಜೀನ್ಸಿಂದನೂ ಬಂದಿರುತ್ತೆ. ಜೊತೆಗೆ ಈ ಬುದ್ಧಿಯನ್ನು, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧನೆ ಸಹಕಾರಿಯಾಗುತ್ತೆ. ಉದಾಹರಣೆಗೆ ನಿಮ್ಗೆ ತುಂಬ ಟೆನ್ಷನ್ಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಟೆನ್ಷನ್ ಆಗೋರು ಯೋಗ ಮಾಡಿ, ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ, 1 ಗಂಟೆ ಧ್ಯಾನ ಮಾಡಿದ್ರೆ ಮನಸ್ಸು ಶಾಂತವಾಗುತ್ತೆ. ಪ್ರಕೃತಿಯ ಶಕ್ತಿ ಪ್ರಾಣವಾಯುವನ್ನು ಉಪಯೋಗಿಸ್ಕೊಂಡು ಮನಸ್ಸನ್ನು ಶಾಂತಿಗೊಳಿಸ್ತಕ್ಕಂಥದ್ದು ಮತ್ತು ಧ್ಯಾನದಿಂದ ಮನಸ್ಸನ್ನು ಶಾಂತಿಗೊಳಿಸ್ತಕ್ಕಂಥದ್ದು ಇದು ಸಾಧನೆ. ನಿರಂತರವಾಗಿ ಮಾಡಿದಾಗ ಆ ಕೋಪದ ಮೇಲೆ ಹಿಡಿತ ಬರುತ್ತೆ. ಸಂಪೂರ್ಣವಾಗಿ ಕೋಪ ತೆಗೆದಕ್ಕಾಗಲ್ಲ. ಸೊ ಅವನು ಎಲ್ಲೆಲ್ಲಿ ವ್ಯವಹಾರ ಮಾಡ್ತಾನೆ, ಯಾವ ಸ್ಥಳದಲ್ಲಿದ್ದಾನೆ, ಅವನ ಚಿಂತನೆ ಹೇಗಿದೆ, ಅವನ ಸಾಧನೆ ಹೇಗಿದೆ, ಅವನ ಸಂಸಾರದಲ್ಲಿರ್ತಕ್ಕಂಥ ಸಂಬಂಧಗಳು ಹೇಗಿದೆ, ಆ ಸಂಬಂಧಗಳ ಮನಸ್ಸುಗಳು ಹೇಗಿದೆ, ಇವನ್ನೆಲ್ಲ ಚೆನ್ನಾಗಿರ್ತಾನೆ. ಅದರ ಸಂಬಂಧಿಕರು ಸರಿ ಇರಲ್ಲ, ಗಂಡ ಸರಿ ಇರಲ್ಲ, ಹೆಂಡತಿ ಸರಿ ಇರಲ್ಲ, ಮಕ್ಕಳು ಸರಿ ಇರಲ್ಲ, ಅವರ ಮನಸ್ಸು ಇವನ ಮನಸ್ಸು ಮೇಲೆ ಎಫೆಕ್ಟ್ ಆಗುತ್ತೆ, ಅಥವಾ ತಾಯಿ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ವಾಸ್ತವ ಸತ್ಯ. ಎಲ್ಲರ ಗ್ರಹಗತಿಗಳು ಒಂದೇ ಸಮಯ ಇರೋದಿಲ್ಲ, ಎಲ್ಲರ ಜೀನ್ಸ್ ಕೂಡ ಒಂದೇ ಸಮಯ ಇರೋದಿಲ್ಲ, ವೇರಿಯೇಷನ್ಸ್ ಇರುತ್ತೆ. ಹೆಂಡತಿಯ ಗುಣಗಳೇ ಬೇರೆ, ತಂದೆಯ ಗುಣವೇ ಬೇರೆ, ತಾಯಿಯ ಗುಣವೇ ಬೇರೆ, ಇವೆಲ್ಲ ಬೇರೆ ಬೇರೆ ಆಗಿದ್ದಾಗ ಅವರ ಕೆಲಸ ಕ್ರಾಸ್ ಆದಾಗಲೂ ಕೂಡ ಗುಣಗಳು ಬೇರೆ ಬೇರೆ ಆಗ್ತಾ ಇರುತ್ತೆ. ಸೊ ಎಲ್ಲ ಬೇರೆ ಬೇರೆ ಇರುವಾಗ ಆ ಬೇರೆ ಬೇರೆಗಳ ಮನಸ್ಸುಗಳ ನಡುವೆ ನೀನು ಶಾಂತವಾಗಿರಬೇಕಾದರೆ ಎಷ್ಟೊಂದು ಸಾಧನೆ ಮಾಡಬೇಕು. ಪೂಜೆ ಪುನಸ್ಕಾರದಿಂದ, ಗ್ರಹಗತಿಗಳ ಶಾಂತಿಯಿಂದ ಅವರ ಮನಸ್ಸನ್ನು ಶಾಂತಿಗೊಳಿಸಲು ಸಾಧ್ಯವಿಲ್ಲ. ಸಮಸ್ಯೆಗಳು ಹೇಗೆ ಬರಬೇಕೋ ನಿನ್ನ ಚಿಂತನೆ ಮೇಲೆ, ನಿನ್ನ ಸಾಧನೆ ಮೇಲೆ ಬರ್ತಾ ಇರುತ್ತೆ. ಅದನ್ನು ಹೇಗೆ ಎದುರಿಸ್ತೇ ಅನ್ನತಕ್ಕಂಥ ಕಲೆಯನ್ನು ನೀನು ಕಲಿಬೇಕು. ನೀನಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ನೀನು ದುಡಿಬೇಕು ಅಲ್ವಾ? ನೀವು ಯೋಚನೆ ಮಾಡಿ ನೋಡಿ. ಸೊ ನೀವು ಎಷ್ಟು ಸರಳವಾಗಿದೆ ಅಂದರೆ, ನಾನು ಬೇಕಾಷ್ಟು ವಿಡಿಯೋಗಳು ಮಾಡಿದ್ದೀನಿ. ಆ ಬ್ರಹ್ಮಾಂಡ ಗುರೂಜಿ ಒಂದು ಟಿವಿನಲ್ಲಿ ಡೈರೆಕ್ಟ್ ಚಾಲೆಂಜ್ ಮಾಡ್ತಾ ಇದ್ರು. ಸಂಕ್ರಾಂತಿಯ ಒಳಗಾಗಿ DK ಶಿವಕುಮಾರ್ CM ಆಗ್ತಾರೆ, ಅವ್ರು ಆಗಿಲ್ಲ ಅಂದರೆ ನಾನು ಜ್ಯೋತಿಷ್ಯ ಹೇಳುವುದನ್ನೇ ಬಿಟ್ಬಿಡ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಆ ಕ್ಲಿಪ್ಪಿಂಗ್ ಕೂಡ ನಾನು ಹಾಕಿದ್ದೀನಿ ನನ್ನ ವಿಡಿಯೋಗಳು ನೋಡಿ ನೀವು. ಈಗ ಸಂಕ್ರಾಂತಿ ಮುಗ್ದೈತಪ್ಪ, ಅವರು CM ಆಗಲೇ ಇಲ್ಲ. ಸೊ ಅವ್ರು CM ಆಗ್ತಾರೆ ಅಂತ ಎಷ್ಟೋ ದೇವರುಗಳು ಹೂಗಳನ್ನು ಕೊಟ್ಟಿದ್ದಾರೆ, ಇವರು ಎಷ್ಟೋ ಪೂಜೆಗಳನ್ನು ಮಾಡಿದ್ದಾರೆ, ಬೇಕಾಷ್ಟು ಕೆಲಸ ಮಾಡಿದ್ದಾರೆ. ಆದರೂ ಅವ್ರು ಹೋರಾಟ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ದೇವರೆಲ್ಲ ಮಾಡ್ತಾನೆ ಅಂತ ಅವರು ಹೇಳಿದ್ದಾರೆ, ಕುಳಿತುಕೊಳ್ಳೋಕ್ಕಾಗಲ್ಲ, ಪ್ರಯತ್ನ ನಿರಂತರವಾಗಿರಬೇಕು ಅಂತ. ಸೊ ಹೀಗೆ ಎಷ್ಟೋ ಜ್ಯೋತಿಷಿಗಳು ಹೇಳಿ ಇದನ್ನು ನಾನು ಯಾಕೆ ಈ ಎಕ್ಸಾಂಪಲ್ಸ್ ನಿಮ್ಗೆ ಕೊಡ್ತೀನಿ ಅಂದರೆ, ನೀವು ಸಮಾಜದಲ್ಲಿ ನೋಡ್ತಾ ಇದ್ದೀರಾ, ಟಿವಿನಲ್ಲಿ ಈ ಜ್ಯೋತಿಷಿಗಾರರು ನಿಮ್ಮ ಮನಸ್ಸಲ್ಲಿ ಮೌಢ್ಯಗಳನ್ನು ಬಿತ್ತಿ ಯಾವ ಥರ ಬಿತ್ತಾರೆ ಗೊತ್ತಾ? ಎಷ್ಟೊಂದು ಸರಳವಾಗಿದೆ, ಯೋಚನೆ ಮಾಡಿ ನೋಡಿ. ಈಗ ಸೂರ್ಯಗ್ರಹಣ ಬಂದಾಗ 4 ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ, ಇನ್ನು 4 ರಾಶಿಯವರಿಗೆ ಮಧ್ಯಮ, ಇನ್ನು 4 ರಾಶಿಯವರಿಗೆ ಕನಿಷ್ಠ ಕೆಟ್ಟದಾಗತ್ತೆ. ಸೊ ಈ ಕೆಟ್ಟದಾಗವರು ಪೂಜೆ ಶಾಂತಿ ಹೋಮಗಳನ್ನು ಮಾಡಿಸ್ಬೇಕು, ಮಧ್ಯಮದವರು ಕೂಡ ಮಾಡಿಸ್ಬೇಕಾಗತ್ತೆ. ಈ ಜ್ಯೇಷ್ಠವಾಗಿರೋ ಸುಮ್ಮನಿರ್ತಾರೆ. ನೆಕ್ಸ್ಟ್ ಏನು ಮಾಡುತ್ತೆ, ಇನ್ನೊಂದು ಚಂದ್ರಗ್ರಹಣ ಬರುತ್ತೆ, ಆವಾಗ ಇನ್ನೊಂದು 4 ಜನ ರಾಶಿಯವರು ಒಳ್ಳೆಯದಾಗುತ್ತೆ, ಇನ್ನೊಂದು 4 ರಾಶಿಯವರು ಮಧ್ಯಮ, ಇನ್ನೊಂದು 4 ರಾಶಿಗೆ ಕನಿಷ್ಠ. ಹೀಗೆ ಯಾವುದಾದ್ರು ಬದಲಾವಣೆ ಆದಾಗ, ಹಬ್ಬಗಳು ಬಂದಾಗ, ಸಂಕ್ರಾಂತಿ ಬಂದಾಗ, ಯುಗಾದಿ ಬಂದಾಗ, ಇನ್ನೇನೋ ಒಂದು ಆದಾಗ ಪ್ರಕೃತಿ ಆಗ್ತಾ ಇರುತ್ತೆ. ತಿಂಗಳುಗಳು ಬಂದಾಗ 4 ಚೇಂಜ್ ಆಗ್ತಾನೇ ಹೋಗ್ತಾ ಇರುತ್ತೆ. ಸರಳವಾಗಿ ನೀವು ಯೋಚನೆ ಮಾಡೋದೇ ಇಲ್ಲ. ಪಾಪ ಯುದ್ಧದಲ್ಲಿ ಸಾವಿರಾರು ಜನ ಸತ್ತಾಗ ಅವರ ರಾಶಿ ನಕ್ಷತ್ರ ಒಂದೇ ಇತ್ತಾ? ಸಾವಿರಾರು ಜನ ಬಾಂಬ್ ಹಾಕ್ತಕ್ಕೆ ಸಾಯ್ತಾ ಇದ್ದಾರೆ, ಲಕ್ಷಾಂತರ ಈಗಾಗಲೇ ಕಣ್ಣು ಮುಂದೆನೇ ಸಾಯ್ತಾ ಇದ್ದಾರೆ. ಉಕ್ರೇನ್ನಲ್ಲಿ ಅಲ್ಲಿ ಹಮಾಸ್ ಉಗ್ರರು ಅವರು ಸಾಯ್ತಾ ಇದ್ದಾರೆ, ಪ್ಯಾಲೆಸ್ಟೈನಲ್ಲಿ, ಇನ್ನು ಬೇರೆ ಬೇರೆ ಕಡೆ ಏನೇನೋ ಆಗ್ತಾ ಇದೆ. ಬೇಕಾದಷ್ಟು ಸುನಾಮಿಗಳು ಬರ್ತಾ ಇದೆ, ಪ್ರಕೃತಿ ವಿಕೋಪಗಳಲ್ಲಿ ಸಾಯ್ತಾ ಇದ್ದಾರೆ. ಮತ್ತು ಏರೋಪ್ಲೇನ್ ಬಿದ್ದಾಗ 100 ಜನ ಒಂದೇ ಸರಿ ಸತ್ತೋಗ್ತಾರೆ. ಅವ್ರದ್ದೆಲ್ಲ ರಾಶಿ ನಕ್ಷತ್ರ ಒಂದೇ ಇರುತ್ತಾ? ಈ ದಿನ ಸಾಯಬೇಕು ಅಂತ?
ಯೋಚನೆ ಮಾಡಿ ನೋಡ್ರಿ. ಸೊ ಈ ದಿಶೆಯಲ್ಲಿ ನೀವು ಯೋಚಿಸಿದಾಗ ನೀವು ಜಾತಕವನ್ನು ನೋಡುವುದು ಬರೆಸುವುದನ್ನು ಇನ್ನು ಮುಂದೆ ನಿಲ್ಲಿಸಿ. ಒಂದು ವಿಚಿತ್ರವಾದ ಘಟನೆ ಈ ಭೂಮಿ ಮೇಲೆ ಏನು ನಡೀತಾ ಇದೆ ಅಂದರೆ, ಈಗ ವಿಜ್ಞಾನ ಡೆವಲಪ್ ಆದಂಗೆಲ್ಲ ಅಜ್ಞಾನ ಪ್ಯಾರಲಾಗಿ ಬೆಳೀತಾ ಇದೆ. ಈಗ ಜನರಲ್ಲೂ ತುಂಬ ಈ ಜಾತಕದ ಬಗ್ಗೆ ನಂಬಿಕೆ ಬಂದ್ಬಿಟ್ಟು ತುಂಬ ಜನಕ್ಕೆ ಮದುವೆ ಆಗ್ತಾ ಇಲ್ಲ, ಜಾತಕಗಳು ಸೆಟ್ ಆಗದೆ, ಸಮಸ್ಯೆಗಳಾಗ್ತಾ ಇದೆ, ಮೌಢ್ಯಕ್ಕೆ ದಾಸರಾಗ್ತಾ ಇದ್ದಾರೆ, ದೇವಸ್ಥಾನಗಳು ತುಂಬ ರಶ್ ಆಗಿದೆ. ಆ್ಯಕ್ಚುಲಿ ವಿಜ್ಞಾನ ಜೊತೆಯಲ್ಲಿ ಅಜ್ಞಾನವು ಪ್ಯಾರಲಲ್ ಆಗಿ ಬೆಳೀತಾ ಇದೆ. ಅದಕ್ಕೆ ನಾನು ಯಾವಾಗಲೂ ಎಲ್ಲ ವಿಡಿಯೋಗಳು ನಿಮ್ಗೆ ಹೇಳ್ತಾ ಇರ್ತೀನಿ, ಜಾತಕ ತುಂಬ ಜನಕ್ಕೆ ಇಲ್ಲ ರೀ, ಬಿಟ್ಬಿಟ್ರಿ, ಬರ್ಸೋಕ್ಕೆ ಹೋಗ್ಬೇಡ್ರಿ. ಸೊ ಒಂದೇ ಒಂದು ಸರಳ ಸೂತ್ರ, ಈ ಪ್ರಕೃತಿಯೇ ದೇವರು. ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಉಪಯೋಗಿಸ್ಕೊಂಡು ಅವುಗಳಿಂದ ನನ್ನ ಬದುಕಿದೆ ಅದನ್ನು ತಿಳ್ಕೊಂಡು ಅವುಗಳ ಜೊತೆ ಬದುಕ್ತಾ ದೇಹಶಕ್ತಿ, ಪ್ರಾಣಶಕ್ತಿ, ಮನಶಕ್ತಿ, ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಜೀವನವನ್ನು ನಿರೂಪಿಸ್ಕೊಳ್ಳಿ. ನೆಮ್ಮದಿಯನ್ನು ನಿಮ್ಮಲ್ಲಿ ನೀವು ಕಂಡುಕೊಳ್ಳಿ. ಹೊರಗಡೆ ಹುಡ್ಕೋಕೆ ಹೋಗ್ಬೇಡಿ. ಯಾವುದೇ ದೇವರು ಕೂಡ, ಯಾವುದೇ ಗ್ರಹಗತಿಗಳು ಕೂಡ ಇವ್ನು ನನ್ನ ಮಗ ನಮಸ್ಕಾರ ಮಾಡಿಲ್ಲ, ಇವನಿಗೆ ಏಟು ಕೊಡ್ತೀನಿ ಅಂತ ಮಾಡಲ್ಲ ರೀ. ಅದೆಲ್ಲ ಮಾಡೋರು ಲೋಕಲ್ ಜನಗಳು, ಲೋಕಲ್ ರೌಡೀಸು. ದೇವರು ಪ್ರಕೃತಿ ರೌಡಿಗಳ ಥರ ಮನುಷ್ಯನ ಮನಸ್ಸಿನ ರೀತಿ ಮೌಢ್ಯಗಳನ್ನು ಬಿತ್ತಿ ಆಧುನಿಕ ಭಯೋತ್ಪಾದಕರಾಗಿ ಮಾಡತಕ್ಕಂಥ ಕೆಲಸವನ್ನು ದೇವರು ಖಂಡಿತ ಮಾಡಲ್ಲ, ಗ್ರಹಗತಿಗಳು ಖಂಡಿತ ಮಾಡಲ್ಲ. ಇದರಿಂದ ಹೊರ ಬನ್ನಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.